ಆಲ್ ಟೈಮ್ ಫೇವ್ರೆಟ್ ಉಪ್ಸಾರು. ಮೊದಲು ಒಂದು ಪಾತ್ರೆಗೆ ನೀರು, ಉಪ್ಪು ಕಾಯ್ದಕ್ಕೆ ಇಟ್ಕೊಂಡಿದ್ದ ನಂತರ ಹಸಿಕಾಳು, ಟೊಮ್ಯಾಟೊ, ಬೆಳ್ಳುಳ್ಳಿನ ಹಾಕಿ ಬೇಯಿಸಿಟ್ಕೊಳ್ಳಿ. ಇದೇ ಥರ ನೀವು ಕುಕ್ಕರಲ್ಲೂ ಕೂಡ ಬೇಯಿಸ್ಕೋಬೋದು. ಇದು ಬೇಯೋ ಅಷ್ಟರೊಳಗೆ ಈ ಕಡೆ ಖಾರಕ್ಕೆ ಒಂದು ಪಾತ್ರೆಗೆ ಒಂದು 15 ಒಣಮೆಣಸಿನ್ಕಾಯಿ, ಚಿಟಿಕೆಯಷ್ಟು ಎಣ್ಣೆನ ಹಾಕಿ ಹುರ್ಕೊಂಡು ಸ್ಟವ್ ಆಫ್ ಮಾಡಿದ ನಂತರ 2 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಈ ರೀತಿ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರುವಂಥ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಅರ್ಧ ಹೋಳಿನ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ ಆಗೋಷ್ಟು, ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 5 ಮೆಣಸಿನ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ನೀರು ಹಾಕದೆ ರುಬ್ಬಿಟ್ಕೋಬೇಕು. ಇಷ್ಟರೊಳಗೆ ಈ ಕಡೆ ಕಾಳು ಕೂಡ ಬೆಂದಿರುತ್ತೆ. ಈ ಕಾಳಿನ ಜೊತೆಗೆ ಹಾಕಿರುವಂಥ ಟೊಮ್ಯಾಟೊನ ಸಪ್ರೇಟಾಗಿ ತಗೊಂಡು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹಸಿ ಕಾಳು ಬೇಯಿಸಿರ್ತೀವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ರೆ ಉಪ್ಸಾರಿನ ಖಾರ ರೆಡಿ ಆಯಿತು. ಕಾಳಿನ ಜೊತೆಗೆ ಬೆಳ್ಳುಳ್ಳಿನ ಕೂಡ ಬೇಯಿಸಿರ್ತೀವಲ್ವ, ಬೆಳ್ಳುಳ್ಳಿ ಹಾಗೆ ಒಂದು 5 ಕಾಳನ್ನ ತೊಗೊಂಡು ಸ್ಮ್ಯಾಶ್ ಮಾಡಿ ಈ ನೀರಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ ಇನ್ನೊಂದು ಟೊಮ್ಯಾಟೊನು ಕೂಡ ಬೇಯಿಸ್ಕೊಂಡು ಇದಕ್ಕೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಸಿಗುತ್ತೆ. ಹಾಗೆಯೇ ನೀವು ಮುದ್ದೆ ಜೊತೆಗೆ ಉಪ್ಸಾರು ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬೇಕಂದರೆ ಡೈರೆಕ್ಟ್ ಈ ರೀತಿ ಸಾರಿನ ಜೊತೆಗೆ ತಿನ್ಬೋದು, ಅಥವಾ ನಾವು ಖಾರ ರುಬ್ಬಿರ್ತೀವಿ ನೋಡಿ, ಅದ್ರ ಜೊತೆಗೆ ಕಾಳನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಅಂದರೆ ಸ್ಮ್ಯಾಶ್ ಮಾಡ್ಕೊಂಡೇನೆ ಸೂಪರ್ ಟೇಸ್ಟ್.